ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸರಗೊಡ್ಡಿ ಬೇಡುವೆ, ದೇವರಿಗೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಒಲೆ ಹತ್ತಿ ಮುರಿದೊಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಮುರಿದೊಡೆ ನಿಲ್ಲಬಹುದಲ್ಲದೆ. ಧರೆ ಹತ್ತಿ ಉರಿದೊಡೆ ನಿಲ್ಲಲು ಬಾರದು, ಧರೆ ಹತ್ತಿ ಮುರಿದೊಡೆ ನಿಲ್ಲಲು ಬಾರದು. ಒಲೆ ಹತ್ತಿ ಮುರಿದೊಡೆ ನಿಲ್ಲಬಹುದಲ್ಲದೆ. ಏರಿ ನೀರುಂಬೋಡೆ ಮೆಲಿಕೆಯ ಮೇವೋಡೆ, ಏರಿ ನೀರುಂಬೋಡೆ ಮೆಲಿಕೆಯ ಮೇವೋಡೆ. ನಾರಿ ತನ್ನ ಮನೆಯಲ್ಲಿ ಕಳುವೋಡೆ, ನಾರಿ ತನ್ನ ಮನೆಯಲ್ಲಿ ಕಳುವೋಡೆ. ಒಲೆ ಹತ್ತಿ ಮುರಿದೊಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಮುರಿದೊಡೆ ನಿಲ್ಲಲು ಬಾರದು. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ. ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವಾ ದೇವಾ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವಾ ದೇವಾ. ಒಲೆ ಹತ್ತಿ ಮುರಿದೊಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದೊಡೆ ನಿಲ್ಲಲು ಬಾರದು, ಧರೆ ಹತ್ತಿ ಉರಿದೊಡೆ ನಿಲ್ಲಲು ಬಾರದು. ಒಲೆ ಹತ್ತಿ ಮುರಿದೊಡೆ, ಒಲೆ ಹತ್ತಿ ಮುರಿದೊಡೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ. ಇದು ಬಸವಣ್ಣನವರ ಒಂದು ವಚನ. ಈ ವಚನದಲ್ಲಿ ಅವ್ರು ಹೇಳ್ತಾರೆ, ನೈತಿಕ ಮತ್ತು ಸಾಮಾಜಿಕ ಅಂದ್ರೆ ಅಸ್ತವ್ಯಸ್ತತೆಯನ್ನ. ಇವಾಗ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದೊಡೆ ನಿಲ್ಸಕ್ಕಾಗಲ್ಲ. ಇವಾಗ ನೋಡ್ರಿ, ಒಲೆ ನಾವು ಏನೋ ಚಳಿಗಾಲ ಇದೆ ಅಂತ ತಿಳ್ಕೊಳ್ರಿ, ಚಳಿಗಾಲ ಇದ್ದಾಗ ನಮ್ಮ ಏನು ಚಳಿನ ಸ್ವಲ್ಪ
ಬಿಸಿ ಮಾಡ್ಕೊಳ್ಳಿಕ್ಕೆ ಒಲೆ ಹಚ್ತಾ ಇರ್ತೀವಿ ಅಂತ ತಿಳ್ಕೊಳ್ರಿ. ಹಚ್ಚಿದಾಗ ಏನಾಗುತ್ತೆ, ಜೋರಾಗಿ ಹತ್ಕೊಂಡ್ಬಿಡುತ್ತೆ ಒಲೆ ಹಚ್ಚಿದಾಗ ಏನಾಗುತ್ತೆ, ಅದನ್ನ ನಾವು ಆರಿಸ್ಬೋದು ಅಲ್ವಾ. ಹಿಂದ್ಕೊಡೆ ಸ್ವಲ್ಪ ಹಿಂದೆ ನಿಂತ್ಕೊಂಡು ಬಿಸಿ ಮಾಡ್ಕೊಂಡು ಚಳಿಯನ್ನ ಕಡಿಮೆ ಮಾಡ್ಕೋಬಹುದು. ಆಗ ಹೇಳ್ತಾರೆ ಬಸವಣ್ಣವರು, ಧರೆನೆ ಹತ್ತಿ ಉರ್ಕೊಂಡು ಉರಿಲಿಕ್ಕೆ ಶುರು ಆಗ್ಬಿಟ್ರೆ ನಾವು ಅದನ್ನ ತಂಪು ಮಾಡ್ಲಿಕ್ಕೆ ಆಗುತ್ತಾ, ಅದನ್ನ ಆರಿಸ್ಲಿಕ್ಕೆ ಆಗುತ್ತಾ ಅಂತ ಅವ್ರು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಏರಿ ನೀರಿಂಗೋಡೆ. ಇವಾಗ ಯಾವ್ದೋ ಕಾಲುವೆ ನೀರಂತ ತಿಳ್ಕೊಡ್ರಿ, ಆಣೆಕಟ್ಟು ಕಟ್ತೀವಿ, ಯಾವ್ದೋ ಒಂದು ಕೆರೆಗೆ ಒಂದು ಆಣೆಕಟ್ಟು ಒಡ್ಡು ಕಟ್ತೀವಿ ಅಂತ ತಿಳ್ಕೊಡ್ರಿ. ಸಿಮೆಂಟಿನ ಒಡ್ಡು ಕಟ್ತೀವಿ, ಸಿಮೆಂಟಿನ ಇಟ್ಟಂಗಿ ಇಟ್ಬಿಟ್ಟು ಎಲ್ಲ ಕಟ್ತೀವಿ, ಅದ್ರಲ್ಲಿ ನೀರ್ ನಿಲ್ಲಿ ಅಂತ ಹೇಳ್ಬಿಟ್ಟು. ನಮಗ್ ಗೊತ್ತಾಗ್ದಿರೇನ ಇಟ್ಟಂಗಿ ಗೋಡೆ ಏನಿರುತ್ತಲ್ಲ, ಸಿಮೆಂಟಿನ ಗೋಡೆ, ಆ ನೀರನ್ನು ತಾನೇ ಕುಡಿದ್ಬಿಟ್ರೆ ನಾವ್ ಯಾರಿಗ್ ಹೇಳಕ್ಕಾಗತ್ತೆ? ಯಾರಿಗೂ ಹೇಳಕ್ಕಾಗಲ್ಲ. ಹಾಗೆ ಮುಂದೆ ಹೇಳ್ತಾರೆ, ಬೇಲಿಕೆಯ ಮೇಯ್ಗೋಡೆ. ಬೇಲಿ ಅಂದ್ರೆ ಈಗ ಹೇಳ್ತಾರಲ್ಲ, ಬೇಲಿ ಕಟ್ಟಿರ್ತೀವಲ್ಲ ಹೊಲಕ್ಕೆ, ಕೇಯ ಅಂದ್ರೆ ನಮ್ದೇನು ಹೊಲ ಇರುತ್ತಲ್ಲ, ಆ ಬೇಲಿನೇ ಅದನ್ನೆಲ್ಲ ಮೇಯ್ದ್ಬಿಟ್ರೆ, ಬೇಲಿನೇ ಎದ್ದು ಹೇಳ್ತಿರ್ತೀನಿ, ಸಾಮಾನ್ಯವಾಗಿ ರೂಢಿ ಒಳಗೆ ಹೇಳ್ತಿರ್ತೀನಿ ನೋಡ್ರಿ, ಹೊಲನೇ ಎದ್ದು ಬೇಲಿನೇ ಎದ್ದು ಹೊಲ ಮೇಯ್ದಂಗ ಆಯ್ತು ನಮ್ ಪರಿಸ್ಥಿತಿ. ಏನೋ ಒಂದು ಅವಘಡ ಆದಾಗ, ಅಥವಾ ಸುನಾಮಿ ಆದಾಗ, ಅಥವಾ ಏನೋ ಬೆಳೆ ನಾಶ ಆದಾಗ, ಒಂದು ಮಾರ್ಮಿಕವಾಗಿ ಸಾಂಕೇತಿಕವಾಗಿ ಅವರಿಗೆ ಬಳಸ್ತಾರೆ, ಬೇಲಿಕೆಯ ಮೇವೊಡೆ. ಮುಂದೆ ಹೇಳ್ತಾರೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ. ಇವಾಗ ಒಂದು ಕುಟುಂಬ ಇರುತ್ತೆ, ಸಂಸಾರ ನಡೆಸ್ತಿರ್ತಾಳೆ ಮನೆ ಒಡತಿ ಅಲ್ವಾ. ನಡೆಸ್ತಾ ಇರ್ಬೇಕಾದ್ರೆ ಅವಳು ಸ್ವಾರ್ಥಿ ಆಗ್ಬಿಟ್ರೆ, ಎಲ್ಲ ನನಗೆ ಬೇಕು ಇರ್ತೀವಿ. ಕೆಲವೊಬ್ರು ಅಂತಲ್ಲಿ ನೋಡ್ತಿರ್ತೀವಿ, ಕೆಲವೊಂದು ಸಂಸಾರದಲ್ಲಿ ತನ್ನ ಗಂಡ, ತನ್ನ ಮನೆ, ತನ್ನ ಮಕ್ಕಳು, ಹೀಗೆ ಒಂದು ಚೌಕಟ್ಟನ್ನು ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಅಂತ ಒಂದು ಮನಸ್ಥಿತಿ ಇರುವಂತ ಹೆಣ್ಮಗಳು ತನ್ನ ಮನೇಲಿ ಇರ್ತಕ್ಕಂಥ ವಜ್ರ ವೈಡೂರ್ಯ ಸಂಪತ್ತನ್ನ ತಾನೇ ಕೊಳ್ಳೆ ಹೊಡೆದ್ಬಿಟ್ರೆ ಯಾರಿಗೆ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕಾಗತ್ತೆ? ಯಾರ ಮುಂದೆ ಈ ಕಷ್ಟನ ಹೇಳ್ಕೊಳ್ಲಿಕ್ಕೆ ಆಗುತ್ತೆ ಅನ್ನೋ ಒಂದು ಅರ್ಥವನ್ನ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ. ಇವಾಗ ತಾಯಿ ಇರ್ತಾಳೆ, ಮಗುನ ಪೋಷಣೆ ಮಾಡ್ಬೇಕು, ಪಾಲಿಸ್ಬೇಕು, ಬೆಳೆಸ್ಬೇಕು, ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡ್ಬೇಕಾದ ತಾಯಿನೇ ಮಗುಗೆ ವಿಷ ಹಾಕಿ ಕೊಂದ್ಬಿಟ್ರೆ, ಆಕಿ ಕೊಡ್ತಕ್ಕಂತ ಹಾಲೆ ನಂಜಾಗಿ ವಿಷ ಕಾರಿದ್ರೆ ಆ ಮಗು ಎಲ್ಲಿ ಹೋಗ್ಬೇಕು? ಇಲ್ಲಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಏನು ಭಗವಂತನ ಮುಂದೆ ಅವರು ನಿವೇದನೆ ಮಾಡ್ಕೊಂತಿರ್ತಾರೆ. ನಾವೆಲ್ಲ ನೋಡ್ತಿರ್ತೀವಿ ಈಗ ಇತ್ತೀಚಿನ ದಿನಗಳಲ್ಲಿ, ಪ್ರಸ್ತುತ ದಿನಗಳಲ್ಲಿ. ಇವತ್ತು ನಂಬಿಕೆ ಅನ್ನೋದು ಹೇಗಪ್ಪ ಅಂದ್ರೆ, ನಂಬಿಕೆ ಇದೆ, ಇಲ್ಲ ಅಂತಲ್ಲ, ನಂಬಿಕೆ ಇರೋದ್ರಿಂದನೇ ಇವತ್ತು ಜಗತ್ತು ಇಷ್ಟು ಸುಂದರವಾಗಿ, ಇಷ್ಟು ಚೆನ್ನಾಗಿ ನಾವು ನೀವೆಲ್ಲರೂ ಸಂತೋಷವಾಗಿ ನಮ್ಮ ಬದುಕನ್ನ ಕಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಿರೋದು. ಇದೆಲ್ಲದರ ನಡುವೆನೂ ಕೂಡ ಇವತ್ತು ನಾವು ಫಾರ್ ಎಕ್ಸಾಂಪಲ್ ರಾಜಕೀಯ ತಗೊಳ್ರಿ. ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಅಲ್ಲೋ ಇಲ್ಲೋ ಎಲ್ಲರ ಸ್ವಾರ್ಥಿಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ಇವಾಗ ಬಸವಣ್ಣವ್ರು ಹೇಳೋದು, ರಕ್ಷಕರೇ ಭಕ್ಷಕರಾದರೆ, ನಮ್ಮನ್ನ ರಕ್ಷಣೆ ಮಾಡೋರೆ ನಮಗೆ ಕೆಟ್ಟದನ್ನ ಬಯಸ್ತಾ ಹೋದಾಗ, ನಮ್ಮನ್ನ ಪಾಲಿಸ್ಬೇಕಾದವ್ರೆ, ನಮಗೆ ಒಳ್ಳೇದನ್ನ ಮಾಡ್ತಕ್ಕಂಥವ್ರೆ ಕೆಟ್ಟದ್ ಬಯಸ್ತಾ ಹೋದಾಗ ನಾವು ಯಾರ ಹತ್ರ ಹೋಗಿ ಆ ಒಂದು ಅಳಲನ್ನ ತೋಡ್ಕೋಬೇಕು, ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ಇಲ್ಲಿ ಈಗ ತಾತ್ವಿಕವಾಗಿ ಏನಂತ ಅಂದ್ರೆ, ಪರಮಾತ್ಮ ಅನ್ನೋ ಶಕ್ತಿ, ಇಷ್ಟಲಿಂಗ ಅಂತ ಏನ್ ಹೇಳ್ತೀವಲ್ಲ, ಇಷ್ಟಲಿಂಗ ಅರಿವಿನ ಕುರುಹು ಅಂತ ಏನ್ ಹೇಳ್ತೀವಲ್ಲ, ಅದು ಮುಖ್ಯವಾಗಿ. ಇಲ್ಲೆಲ್ಲ ಲೌಕಿಕ, ಇಲ್ಲಿ ನೀರು ತಗೊಳ್ರಿ, ಕಾಲುವೆ ತಗೊಳ್ರಿ, ಬೆಂಕಿ ತಗೊಳ್ರಿ, ಒಲೆ ತಗೊಳ್ರಿ, ಇವೆಲ್ಲ ಭೌತಿಕ ವಸ್ತುಗಳು, ಭೌತಿಕ ಸನ್ನಿವೇಶಗಳು. ಸೊ ಇವೆಲ್ಲ ಸನ್ನಿವೇಶಗಳು ಏನಪ್ಪಾ ಅಂದ್ರೆ ಒಂದಲ್ಲ ಒಂದು ದಿನ ಅವನತಿಯನ್ನ ಹೊಂದ್ತಾವ್. ಆದ್ರೆ ಪರಮಾತ್ಮ ಅನ್ನೋ ಒಂದು ಶಕ್ತಿ ಏನಿದೆಯಲ್ಲ, ಆ ಪರಮಾತ್ಮ ಅನ್ನೋ ಒಂದು ಏನ್ ಶಕ್ತಿ ಇದೆಯಲ್ಲ, ಅದು ಯಾವತ್ತೂ ನಮ್ಮನ್ನ ಬಿಡದೆ ಕಾಯುವಂತ ಶಕ್ತಿ. ಸೊ ಆ ಒಂದು ಶಕ್ತಿಗೆ ನಾವು ಸಂಪೂರ್ಣ ಶರಣಾಗತಿಯನ್ನ ಹೊಂದಬೇಕು. ಸಂಪೂರ್ಣವಾಗಿ ನಾನು ಒಂದು ನಂಬಿಕೆಯನ್ನ ಪರಮಾತ್ಮನಲ್ಲಿ ಇಟ್ಟಾಗ ಆ ಪರಮಾತ್ಮ ಕಾಯೋದೇ ಕೆಲಸ. ಸೊ ಆ ಒಂದು ಅರ್ಥದಲ್ಲಿ ಈ ಒಂದು ವಚನವನ್ನ ಅಪ್ಪ ಬಸವಣ್ಣನವರು ನಮಗೆಲ್ಲರಿಗೂ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಸಾಮಾಜಿಕವಾಗಿ ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ನಾವೇನು ಸಾಧನೆ ಮಾಡೋದು ಬೇಡ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ನಾವು ಹೊಲವನ್ನ ಕಾಪಾಡುವಂತಹ ಬೇಲಿಯಾಗಿದ್ದೀವ ಅಲ್ವಾ? ಒಂದು ನೀರನ್ನ ಇಡ್ಲಿಕ್ಕೆ ಸುತ್ತ ಕಟ್ಟೆ ಆಗಿದೀವ, ಅಥವಾ ಅದನ್ನೇ ನಾಶ ಮಾಡುವಂತಹ
ಅದನ್ನೆಲ್ಲ ಬೇಲಿನ ಎದ್ದು ಹೊಲ ಮೇಯ್ತದಂತೆ ಅಲ್ವಾ, ಆ ತರ ನಾವೇನಾದ್ರೂ ಆಗಿದೀವಾ ಅಂತ ನಮ್ಮ ಆತ್ಮವನ್ನ ಅವಲೋಕನ ಮಾಡ್ಕೊಳ್ಳಿಕ್ಕೆ ಹಚ್ಚುತ್ತೆ ಈ ಒಂದು ವಚನ. ಒಟ್ಟಾರೆಯಾಗಿ ಈ ವಚನದಿಂದ ನಾವು ತಿಳ್ಕೊಳ್ಳೋದು, ನಮ್ಮ ಜೀವನದಲ್ಲಿ ನಮಗೆ ಇರ್ತಕ್ಕಂಥ ಜವಾಬ್ದಾರಿ ಅದನ್ನ ಸರಿಯಾಗಿ ಪಾಲಿಸ್ಬೇಕು. ಯಾಕಂದ್ರೆ ನನ್ನ ಸಂಸಾರದಲ್ಲಿ ನಾನು ಹೆಡ್, ಅಂದ್ರೆ ನಾನು ಮುಖ್ಯಸ್ಥ, ನಾನು ಎಲ್ಲವನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಎಲ್ಲರೂ ಏನು ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರಲ್ಲ, ಆ ನಂಬಿಕೆಗೆ ಒಂದು ಅರ್ಹತೆಯನ್ನ ಪಡ್ಕೊಂಡು ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ನಾನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾನು ನನ್ನ ಜೀವನವನ್ನ ಸಾಗಿಸ್ಬೇಕಾಗತ್ತೆ, ನನ್ನ ಕೆಲಸಗಳನ್ನ ನಿರ್ವಹಿಸ್ಬೇಕಾಗುತ್ತೆ. ಇಂತಹ ಒಂದು ನೈತಿಕ ಶಿಸ್ತನ್ನ ಈ ಒಂದು ವಚನ ನಮಗೆಲ್ಲರಿಗೂ ತಿಳಿಸ್ಕೊಡುತ್ತೆ. ಬಸವಣ್ಣವ್ರು ಹೇಳೋದು, ಸಂಪೂರ್ಣ ಶರಣಾಗತಿ ಆ ಭಗವಂತನ ಮೇಲೆ ಇಟ್ಟಾಗ ನಮಗೆ ಎಲ್ಲವೂ ಕೂಡ ಒಳ್ಳೇದೇ ಆಗುತ್ತೆ, ಪರಮಾತ್ಮ ನಮ್ಮನ್ನ ಕಾಯ್ತಾನೆ ಅಂತ ಹೇಳ್ಬಿಟ್ಟು ಈ ವಚನದ ಮೂಲಕ ನಮಗೊಂದು ಸಂದೇಶವನ್ನ ಅಪ್ಪ ಬಸವಣ್ಣನವರು ನಮಗೆ ನೀಡ್ತಾರೆ. ಅಂದ್ರೆ ಇಷ್ಟಲಿಂಗ ಅನ್ನೋದು ಕೊಟ್ಬಿಟ್ರು ಅವ್ರು. ಇಷ್ಟಲಿಂಗ ಕೊಟ್ಬಿಟ್ರು, ನಾವೇನ್ ಮಾಡ್ತೀವಿ, ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಎಲ್ಲ ಸುತ್ತಾಡಕ್ಕೆ ಹೋಗಿ ಎಲ್ಲೆಲ್ಲೋ ಹುಡುಕಕ್ ಹೋಗ್ತೀವಿ ದೇವರನ್ನ. ಸೊ ಅವ್ರು ಹೇಳೋದು, ಇಷ್ಟಲಿಂಗವನ್ನ ನಾವು ಪೂಜೆ ಮಾಡ್ತಾ ಹೋದಾಗ ಆ ಪರಮಾತ್ಮ ಅನ್ನೋ ಅಂಶ ಪ್ರತಿಯೊಬ್ಬರಲ್ಲೂ ಅಡಗಿರುತ್ತೆ. ಆ ಒಂದು ಪರಮಾತ್ಮನ ಅಂಶವನ್ನ ಜಾಗೃತ ಮಾಡ್ಕೊಂಡು, ಸೊ ಆ ಪರಮಾತ್ಮನಿಗೆ ನಾವು ಸಂಪೂರ್ಣ ಶರಣಾಗತಿ ಆದಾಗ ನಮಗೆ ಜೀವನದಲ್ಲಿ ಮುಕ್ತಿ ಅಥವಾ ಆ ಭಗವಂತನ ಕರುಣೆ ನಮಗೆ ಆಗುತ್ತೆ ಅನ್ನೋದನ್ನ ಈ ಒಂದು ವಚನದ ಮೂಲಕ ಅವರು ನೈತಿಕ ಒಂದು ಹಾಗೆ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನೀವು ನಿರ್ವಹಿಸಿ ನಿಮ್ಮ ಆತ್ಮಗಳನ್ನ ಅವಲೋಕನ ಮಾಡ್ಕೊಳ್ಳಿಕ್ಕೆ ಒಂದು ಮಾಡ್ಕೊಳ್ಳೋ ರೀತಿಯಲ್ಲಿ, ಮಾಡ್ಕೊಳ್ಳೋ ದಾರಿಯಲ್ಲಿ ನೀವು ಸಾಗ್ರಿ ಅನ್ನೋ ಒಂದು ಅರ್ಥವನ್ನ, ಸಂದೇಶವನ್ನ ಈ ಒಂದು ವಚನದ ಮೂಲಕ ಅಪ್ಪ ಬಸವಣ್ಣವರು ನಮ್ಮೆಲ್ಲರಿಗೂ ನೀಡ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.